ಎಲ್ರಿಗೂ ನಮಸ್ಕಾರ. ಮ್ಯಾಮ್ಸ್ ನೀತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇನ್ನೇನು ಕೆಲವೇ ದಿನಗಳಲ್ಲಿ ನೋಟಿಫಿಕೇಶನ್ ಬರೋ ಸಾಧ್ಯತೆ ಇದೆ. ಸೊ ವಿ ಆಲ್ ನೋ ದಟ್ ಸದನದಲ್ಲಿ ಅದೇ ಡಿಸ್ಕಷನ್ ಆಗಿದೆ. ಸೊ ಹಾಗಾಗಿ ವಿ ವಿಲ್ ರಿವೈಸ್ ವಿಚ್ ಆರ್ ವೆರಿ ಇಂಪಾರ್ಟೆಂಟ್. 200 ಟಾಪಿಕ್ಸು ಯಾವುದು ವಿದುರ ನೀತಿಯಲ್ಲಿ ಬರುತ್ತೆ. ಐ ಆಮ್ ಫೋಕಸಿಂಗ್ ಆನ್ ದೆಮ್ ಮೇನ್ಲಿ. ಆ್ಯಂಡ್ ಈ ಒಂದು ಟಾಪಿಕ್ಸು ಎಲ್ಲ ಎಕ್ಸಾಮ್ಸ್ಗೂ PC ಆಗಿರ್ಬೋದು, PSI ಆಗಿರ್ಬೋದು, ಗ್ರೂಪ್ C ಆಗಿರ್ಬೋದು, ಅಥವಾ KPSC ಮೇನ್ಸ್, ಸಾರಿ KPSC ಪ್ರಿಲಿಮ್ಸ್ ಆಗಿರಬಹುದು, ಅಥವಾ ಸಬ್ ರಿಜಿಸ್ಟರ್ ಎಕ್ಸಾಮ್ಸು, ಅಥವಾ ಇನ್ನಿತರ ಯಾವುದೇ ರೀತಿಯಾದಂತಹ ಕರ್ನಾಟಕ ರಿಲೇಟೆಡ್ ಆ್ಯಂಡ್ ಕೆಲವು ಟಾಪಿಕ್ಸು ಸೆಂಟ್ರಲ್ ಎಕ್ಸಾಮ್ಸ್ಗೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾರ್ಯಾರಿಗೆಲ್ಲ ಈ ಟಾಪಿಕ್ಸು ನಿಮಗೆ ಸೂಟ್ ಆಗುತ್ತೆ, ಇವ್ರಿಗೆ ನಾವು ಕಳ್ಸೋಣ, ಇವ್ರು ನೋಡ್ಕೊಳ್ಳಿ ಅಂತ ಅನ್ಸುತ್ತೆ, ನಿಮ್ಮ ಫ್ರೆಂಡ್ಸಿಗೆಲ್ಲ ಇದನ್ನ ಶೇರ್ ಮಾಡಿ. ಇವತ್ತು ವೇದಿಕ್ ಲಿಟ್ರೇಚರ್ ಬಗ್ಗೆ ನೋಡೋಣ. ಈಗ ನಮಗೆ ಗೊತ್ತೇ ಇದೆ, ಒಂದು ಕ್ವಶನ್ನು ಇದರ್ ಲೇಟರ್ ವೇದಿಕಿಂದ ಬರುತ್ತೆ, ಲೇಟರ್ ವೇದಿಕಿಂದ, ಇಲ್ಲ ಅಂತ ಅಂದರೆ ವೇದಿಕ್ ಲಿಟ್ರೇಚರಿಂದ ಬರುತ್ತೆ, ವೇದಿಕ್ ಲಿಟ್ರೇಚರಿಂದ ಬರುತ್ತೆ, ಇಲ್ಲ IVC ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬಗ್ಗೆ ಬರುತ್ತೆ. ಸೊ ಇದು ಹೇಗಿದೆ ಅಂತ ಅಂದರೆ, ಕೆಲವು ಥೀಮ್ಸು ನಾವು ಹಳೆ ಕ್ವಶನ್ ಪೇಪರ್ ಒಂದು 10 ಇಯರ್ಸ್ ತೆಗೆದು ನೋಡಿದರೆ ಅದರಲ್ಲೇ ಬಂದಿರುತ್ತೆ. ಬಟ್ ಕ್ವಶನ್ಸು ಡೇ ಬೈ ಡೇ ಅಥವಾ ಎಕ್ಸಾಮ್ ಬೈ ಎಕ್ಸಾಮು ಟಫ್ ಆಗ್ತಾ ಹೋಗ್ತದೆ. ಸೊ ವಿ ಹ್ಯಾವ್ ಟು ಸಿ ಕಂಪ್ಲೀಟ್ ಎಲ್ಲಿ ಯಾವ ಕ್ವಶನ್ ಬಂದ್ರೂ ಕೂಡ ಒಂದು ಅಟೆಂಡ್ ಮಾಡೋ ಥರ ಹೋಲಿಸ್ಟಿಕ್ ಆಗಿ ನೋಡ್ತಾ ಹೋಗೋಣ. ವೇದಿಕ್ ಲಿಟ್ರೇಚರ್ ಅಂದರೆ ಏನು ಮೇನ್ಲಿ ಅಂತ ಅಂದರೆ, ಸಂಸ್ಕೃತಲ್ಲಿ ಕಂಪೋಸ್ ಮಾಡಿದ್ದಂತಹ ಹಿಂದೂಯಿಸಮ್ಗೆ ಅಸೋಸಿಯೇಟ್ ಆಗಿರುವಂತಹ ಒಂದು ಪವಿತ್ರ ಗ್ರಂಥಗಳು ಅಂತ ಹೇಳ್ಬೋದು. ಸಂಸ್ಕೃತ, ಮೇಜರ್ಲಿ ಸಂಸ್ಕೃತ ಭಾಷೆ ಮತ್ತು ಹಿಂದೂ ಧರ್ಮದ ಲಿಟ್ರೇಚರ್, ಅದ್ರ ಜೊತೆಗೆ ಅದೊಂದು ಪವಿತ್ರ ಗ್ರಂಥ, ಪವಿತ್ರ ಗ್ರಂಥ ಅಂತಲೇ ನಾವು ಕರಿಬಹುದು. ಇದನ್ನು ನಾವು ಶ್ರುತಿ ಅಂತ ಕರಿತೀವಿ. ಯಾವುದು ಓರಲಿ ಟ್ರಾನ್ಸ್ಮಿಟ್ ಆಗುತ್ತೆ ಅಥವಾ ವಿಚ್ ಇಸ್ ಹರ್ಡ್, ಅದನ್ನು ಶ್ರುತಿ ಅಂತ ಕರಿತೀವಿ. ವೇದಗಳು ಅಥವಾ ಶ್ರುತಿ ಒಬ್ಬರಿಂದ ಒಬ್ಬರಿಗೆ ಓರಲ್ ಆಗಿ ಬರುವಂಥದ್ದು, ಒಬ್ಬರಿಂದ ಒಬ್ಬರಿಗೆ ಓರಲಿ ಅಂದರೆ ಬಾಯಿ ಮಾತಲ್ಲಿ. ಸೊ ಇದರಲ್ಲಿ ಅರ್ಲಿ ವೇದಿಕ್ ಮತ್ತು ಲೇಟರ್ ವೇದಿಕ್ಕು ಎರಡೂ ರೀತಿಯಾದಂತಹ ಲಿಟ್ರೇಚರು ಕೂಡ ವಿ ವಿಲ್ ಸಿ. ಯೂನಿಕ್ ಫೀಚರ್ಸ್ ಏನಿದೆ ಈ ಒಂದು ಲಿಟ್ರೇಚರಲ್ಲಿ ಅಂತ ಅಂದರೆ, ಅಪರುಶ್ರೂಯ, ನಾಟ್ ಕ್ರಿಯೇಟೆಡ್ ಬೈ ಹ್ಯೂಮನ್, ಅದು ಎಟರ್ನಲ್ ನಾಲೆಡ್ಜ್, ಸನಾತನ ಧರ್ಮ ಅಂತ ಹೇಳ್ತೀವಲ್ಲ, ಅದು ಒಂದು ಇದ್ರದ್ದು ಯೂನಿಕ್ ಫೀಚರು. ದೆನ್ ಪದ ಪಥ, ವರ್ಡ್ ಬೈ ವರ್ಡ್, ಪದ ಪಾಠ ಅಂದರೆ ವರ್ಡ್ ಬೈ ವರ್ಡ್ ರಿಸೈಟ್ ಮಾಡೋದು, ಪ್ರಿಸೈಸ್ ಪ್ರಿಸರ್ವೇಷನ್ ಇರುತ್ತೆ ಇಲ್ಲಿ. ವರ್ಡ್ ಬೈ ಪದ ಅಂತ ಹೇಳಿದ್ರೆ ಏನು, ವರ್ಡ್, ಪಾಠ ವರ್ಡ್ ಬೈ ವರ್ಡ್ ರಿಸೈಟ್ ಮಾಡುವಂಥದ್ದು. ದೆನ್ ಕ್ರಮ ಪಾಠ, ಸೀಕ್ವೆನ್ಸ್ ಅಲ್ಲಿ ನಾವು ರಿಸೈಡ್ ಮಾಡ್ತಾ ಹೋಗ್ಬೋದು. ಇವಾಗ ನೋಡಿ, ನಮಗೆ ಗೊತ್ತೇ ಇದೆ, ಯಾವುದೇ ಒಂದು ರೀತಿಯಾದಂತಹ ಒಂದು ಶ್ಲೋಕ ತಗೊಂಡ್ರು ಕೂಡ ಅದನ್ನು ನಾವು ಸೀಕ್ವೆನ್ಸ್ ಅಲ್ಲಿ ಹೇಳ್ತಾ ಹೋಗ್ತೀವಿ. ದೆನ್ ಜಾತ ಮತ್ತು ಗಣ ಪಾಠ, ಇದು 0 ಟೆಕ್ಸ್ಚುವಲ್ ಕರಪ್ಷನ್ಸ್ ಇರುತ್ತೆ, ಎಲ್ಲವೂ ಕೂಡ ಕರೆಕ್ಟಾಗಿ ಇರುವಂತಹದ್ದು ಒಂದು. ಇದೆಲ್ಲವೂ ಕೂಡ ಈ ಒಂದು ವೇದಿಕ್ ಲಿಟ್ರೇಚರ್ದು ಯೂನಿಕ್ ಫೀಚರ್ ಆಗಿರುತ್ತೆ. ದೆನ್ 4 ವೇದಾಸ್, ಈ ಶ್ರುತಿಯ ಟೆಕ್ಸ್ಟ್ಸ್ ಅಲ್ಲಿ ನಮಗೆ ಬರುವಂತಹದ್ದು 4 ವೇದಗಳು. 4 ವೇದಗಳು ತುಂಬಾ ಇಂಪಾರ್ಟೆಂಟು. ಒಂದು ಋಗ್ವೇದ, ಸಾಮವೇದ, ಯಜುರ್ವೇದ, ಅಥರ್ವವೇದ. ಇದು ಋಗ್ವೇದ ಓಲ್ಡೆಸ್ಟ್ ಟೆಕ್ಸ್ಟ್ ಇನ್ ದ ವರ್ಲ್ಡ್ ಅಂತಾನೆ ಕರಿಬಹುದು. ಇದರಲ್ಲಿ ಟೋಟಲ್ಲು 1028 ಹಿಮ್ಸ್ ಇರುತ್ತೆ, 10 ಮಂಡಲಾಸ್ ಇರುತ್ತೆ. ಇಟ್ ಈಸ್ ಯೂಸ್ಡ್ ಬೈ ಹೊಟರ್ ಪ್ರೀಸ್ಟ್, ಇದನ್ನ ಯೂಸ್ ಮಾಡ್ತಾರೆ. ಇದು ನೆನ್ಪಿಟ್ಕೊಳ್ಳಿ, ಓಲ್ಡೆಸ್ಟ್ ಟೆಕ್ಸ್ಟ್, ಟೋಟಲ್ 1028 ಹಿಮ್ಸ್ ಇರುತ್ತೆ. ದೆನ್ ಸಾಮವೇದ ಇಟ್ಸ್ ಎ ವೇದ ಆಫ್ ಮ್ಯೂಸಿಕ್, ಅಂದರೆ ಸಂಗೀತ ಮತ್ತು ಚಾಂಟ್ದು ಇದು ಒಂದು ವೇದ. ಇದರಲ್ಲಿ 75% ಇದನ್ನು ನಾವು ಡಿರೈವ್ ಮಾಡಿರೋದು ಋಗ್ವೇದದಿಂದ. ಇದು ಭಾರತದ ಯಾವುದೇ ಒಂದು ರೀತಿಯಾದಂಥ ಕ್ಲಾಸಿಕಲ್ ಮ್ಯೂಸಿಕ್ಗೆ ಫೌಂಡೇಶನ್ ಎಲ್ಲಿಂದ ಬಂತು ಅಂತ ಕೇಳಿದಾಗ ಸಾಮವೇದದಿಂದ ಅಂತ ನಾವು ಹೇಳಬಹುದು. ಅದಾದಮೇಲೆ ಯಜುರ್ವೇದ ಇದು ರಿಚುವಲ್ ಅಥವಾ ಯಜ್ಞಗಳನ್ನು ಮಾಡುತ್ತೆ. ಯಜುರ್ ಅಲ್ಲೇ ಇದೆಯಲ್ಲ, ಯಜ್ಞಗಳು. ಇದನ್ನ ಆದ್ವಾರ್ಯು ಪ್ರೀಸ್ಟ್ ಯೂಸ್ ಮಾಡ್ತಾರೆ. ಸಾಮವೇದನ ಉದ್ಗತ್ರಿ ಪ್ರೀಸ್ಟ್ ಯೂಸ್ ಮಾಡ್ತಾರೆ. ಇವೆಲ್ಲ ಒಂದೊಂದು ಸೆಕ್ಟ್ ಇವ್ರದ್ದು. ಈ ಯಜುರ್ವೇದದಲ್ಲಿ ಶುಕ್ಲ ಯಜುರ್ವೇದ ಮತ್ತೆ ಕೃಷ್ಣ ಯಜುರ್ವೇದ ಅಂತ ಇದೆ. ಶುಕ್ಲ ಯಜುರ್ವೇದ ಅಂದ್ರೆ ವೈಟ್ ಕಲರ್ನ ಇಂಡಿಕೇಟ್ ಮಾಡುತ್ತೆ.
ಕೃಷ್ಣ ಯಜುರ್ವೇದ ಅಂದರೆ ಬ್ಲ್ಯಾಕ್. ದೆನ್ ಕಮ್ಸ್ ಅಥರ್ವ ವೇದ. ಅಥರ್ವ ವೇದ ಇದು ಮ್ಯಾಜಿಕ್ ಮಾಡೋದು, ಮತ್ತೆ ಮೆಡಿಸನ್ ಬಗ್ಗೆ ಹೇಳುವಂತಹದ್ದು, ಮೆಡಿಸನ್ನು ಮತ್ತೆ ಮ್ಯಾಜಿಕ್ ಮತ್ತೆ ಸೋಷಿಯಲ್ ಲೈಫ್, ಇದನ್ನೆಲ್ಲವನ್ನು ಕೂಡ ಹೇಳುವಂತ ಒಂದು ವೇದ. ಆ್ಯಂಡ್ ಇದನ್ನ ವೇದ ಆಫ್ ಕಾಮನ್ ಪೀಪಲ್, ಅಂದ್ರೆ ಸಾಮಾನ್ಯ ಜನರ ವೇದ ಅಂತ ಯಾವ ಒಂದು ವೇದವನ್ನು ಕರೆಯುತ್ತಾರೆ ಅಂತಂದ್ರೆ ನಮಗೆ ಗೊತ್ತಿರಬೇಕು, ಅದು ಅಥರ್ವ ವೇದ. ಅಥರ್ವ ವೇದವನ್ನು ಸಾಮಾನ್ಯ ಜನರ ವೇದ ಅಂತ ಕರೀತಾರೆ. ದೆನ್ ಋಗ್ವೇದ, ಸ್ಟ್ರಕ್ಚರ್ ಆಫ್ ಮಂಡಲಾಸ್. ಇದು ಡೀಪ್ ಡೈವ್ಗೆ ಹೋದ್ರೆ ಇಲ್ಲಿ ಇರುವಂತಹ ಮೇನ್ ಗಾಡ್ಸ್ ಇಂದ್ರ, ಅಗ್ನಿ, ವರುಣ ಮತ್ತೆ ಸೋಮ. ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಋಗ್ವೇದದಲ್ಲಿ ಪ್ಯಾಟರ್ನೈಸ್ ಮಾಡುವಂತ ಪ್ರಿನ್ಸಿಪಾಲ್ ಗಾಡ್ಸ್ ಯಾವುದು ಅಂತ ಕೇಳ್ಬೋದು. ಅವಾಗ ನಿಮ್ಗೆ ಗೊತ್ತಿರಬೇಕು ಇಂದ್ರ, ಅಗ್ನಿ, ವರುಣ, ಸೋಮ. ಮತ್ತೆ ಮಂಡಲಾಸ್, ಸ್ಟ್ರಕ್ಚರ್ ಆಫ್ ಮಂಡಲಾಸ್, ಇದರಲ್ಲಿ 2 to 7 ಆರ್ ಓಲ್ಡೆಸ್ಟ್, ಅಂದ್ರೆ ಇವೆಲ್ಲ ಫ್ಯಾಮಿಲಿ ಬುಕ್ಸ್ ಇದೆ. ಟೋಟಲ್ 10 ಮಂಡಲಾಸ್ ಇದೆ. 10 ಮಂಡಲಾಸ್ ಲೇಟರ್ ಇದು ಫಿಲಾಸಫಿಕಲ್ ಅಡಿಷನ್ ಇದು ಆಡ್ ಆಗಿರುತ್ತೆ. ದೆನ್ ಇದರಲ್ಲಿ ನಾಸಧಿಯ ಶುಕ್ತ ಮತ್ತೆ ಪುರುಷ ಸುಕ್ತ ಅಂತ ಹೇಳಿ 2 ಹಿಮ್ಸ್ ಬರುತ್ತೆ. ಇದು ನಸಧಿಯ ಶುಕ್ತ ಅಂತಂದ್ರೆ ಇದು ಆಗ್ನೋಸ್ಟಿಕ್ ಟೋನ್, ಕ್ರಿಯೇಷನ್ ವಿತ್ ಆಗ್ನೋಸ್ಟಿಕ್ ಟೋನ್. ಪುರುಷ ಸುಕ್ತ ಅಂತ ಅಂದ್ರೆ ಇದು ಒರಿಜಿನ್ ಆಫ್ ವರ್ಣ ಸಿಸ್ಟಮ್. ಸೊ ಇದನ್ನು ಕೇಳ್ಬೋದು, ಒರಿಜಿನ್ ಆಫ್ ವರ್ಣ ಸಿಸ್ಟಮ್ ಯಾವ್ದ್ರಲ್ಲಿ ಮೆನ್ಷನ್ ಆಗಿದೆ ಅಂತ ಕೇಳಿದಾಗ ನಿಮಗೆ ಗೊತ್ತಿರಬೇಕು, ಇದು ಪುರುಷ ಸುಕ್ತ. ಪುರುಷ ಸುಕ್ತ ಇದರಲ್ಲಿ ಒರಿಜಿನ್ ಆಫ್ ವರ್ಣ ಸಿಸ್ಟಮ್ ಬಗ್ಗೆ ಮೆನ್ಷನ್ ಆಗಿದೆ, ಅದು ಋಗ್ವೇದದಲ್ಲಿ ಇದೆ. ದೆನ್ ಇಂಟರ್ನಲ್ ಸ್ಟ್ರಕ್ಚರ್ ಆಫ್ ಈಚ್ ವೇದ. ಈಚ್ ವೇದದಲ್ಲಿ ಏನಿರುತ್ತೆ ಅಂದ್ರೆ ಔಟರ್ ಅಲ್ಲಿ ಸಂಹಿತ ಮತ್ತೆ ಬ್ರಾಹ್ಮಣ, ಇನ್ನರ್ ಅಲ್ಲಿ ಅರಣ್ಯಕ ಅಂದ್ರೆ ಫಾರೆಸ್ಟ್ ಟೀಚಿಂಗ್, ಮೆಡಿಟೇಷನ್ ಮತ್ತೆ ರಿಫ್ಲೆಕ್ಷನ್. ದೆನ್ ಉಪನಿಷತ್ತು, ಉಪನಿಷತ್ತಲ್ಲಿ ಫಿಲಾಸಫಿಕಲ್ ಕಲ್ಮಿನೇಷನ್, ವೇದಾಂತ, ಆತ್ಮ, ಬ್ರಾಹ್ಮಣ ಇದ್ರ ಬಗ್ಗೆ ಎಲ್ಲ ಇರುತ್ತೆ. ಇದು ಎಲ್ಲ ವೇದದಲ್ಲಿ ಇರುವಂತಹದ್ದು. ಮೊದಲನೇದಾಗಿ ಸಂಹಿತ ಅಥವಾ ಬ್ರಾಹ್ಮಣ ಅಂತ ಇರುತ್ತೆ. ಸಂಹಿತ ಅಥವಾ ಬ್ರಾಹ್ಮಣ ಇದರಲ್ಲಿ ನಮಗೆ ಹಿಮ್ಸು, ಮಂತ್ರಗಳು ಅಥವಾ ರಿಚುವಲ್ ಎಕ್ಸ್ಪ್ಲನೇಷನ್ ಇರುತ್ತೆ. ನೆಕ್ಸ್ಟ್ ಸೆಕೆಂಡ್ ಲೇಯರ್ ಅಲ್ಲಿ ಅರಣ್ಯಕಾಸ್ ಅಂತ ಬರುತ್ತೆ. ಇದರಲ್ಲಿ ಫಾರೆಸ್ಟ್ ಟೀಚಿಂಗ್, ಮೆಡಿಟೇಷನ್ ಇದ್ರ ಬಗ್ಗೆ ಇರುತ್ತೆ. ದೆನ್ ಉಪನಿಷತ್ತು ಫಿಲಾಸಫಿಕಲ್ ಕಲ್ಮಿನೇಷನ್, ವೇದಾಂತ, ಆತ್ಮನ್ನು ಇದ್ರ ಬಗ್ಗೆ ಡೀಟೇಲಿಂಗ್ ಇರುತ್ತೆ. ಇದು 3 ಇಂಟರ್ನಲ್ ಸ್ಟ್ರಕ್ಚರ್ ಪ್ರತಿ ವೇದಕ್ಕೂ ಇರುವಂತಹದ್ದು. ಉಪನಿಷತ್ ಅಥವಾ ಫಿಲಾಸಫಿಕಲ್ ಕೋರ್, ಈ ಕೋರ್ ಐಡಿಯಾಸ್ ಏನು ಫಿಲಾಸಫಿಕಲ್ ಅಂದ್ರೆ ಆತ್ಮ, ಮೋಕ್ಷ, ಕರ್ಮ. ಆತ್ಮ ಅಥವಾ ಬ್ರಾಹ್ಮಣ ಅಂತ ಅಂದ್ರೆ ಇಂಡಿವಿಜುವಲ್ ಸೋಲ್ ಈಸ್ ಈಕ್ವಲ್ ಟು ದಿ ಯೂನಿವರ್ಸಲ್ ಸೋಲ್ ಅಂತ. ಆತ್ಮ ಅಂದ್ರೆ ನಮಗೆ ಗೊತ್ತಿದೆ ಸೋಲ್, ಅದು ಯೂನಿವರ್ಸಲ್ ಸೋಲ್ಗೆ ಈಕ್ವಲ್ ಇದೆ. ದೆನ್ ಮೋಕ್ಷ, ಲಿಬರೇಷನ್ ಆಫ್ ಬರ್ತ್ ಸರ್ಕಲ್, ಅಂದ್ರೆ ನಾವು ಹುಟ್ಟಿದಿಂದ ಸಾಯುವಾಗ ನಮ್ಗೆ ಸಿಗುತ್ತಲ್ಲ ಅದು ಮೋಕ್ಷ. ಕರ್ಮ ಅಂಡ್ ರಿಬರ್ತ್, ಕರ್ಮ ನಾವು ಏನ್ ಮಾಡಿರ್ತೀವಿ, ನಮ್ಮ ಆಕ್ಷನ್ಸ್ ಈಗ ಏನು ನಮ್ಮ ಡೆಸ್ಟಿನಿನ ಡಿಸೈಡ್ ಮಾಡುತ್ತೆ ಅದು. ರೀಬರ್ತ್ ಅಂದ್ರೆ ಈಗ ಆಕ್ಚುಲಿ ಹಿಂದೂಯಿಸಮ್ ಅಲ್ಲಿ ರೀಬರ್ತ್ ನ ಬಿಲೀವ್ ಮಾಡ್ತಾರೆ, ಅಂದ್ರೆ ಈ ಜನ್ಮದಲ್ಲಿ ಸತ್ತಿದ್ದು ಮುಂದಿನ ಜನ್ಮಕ್ಕೂ ನಮಗೆ ಕರ್ಮ ಫಲಗಳು ಅಥವಾ ನಾವು ಮಾಡಿದಂತಹ ಉತ್ತಮ ಕರ್ಮ ಅಥವಾ ಅಧಮ ಕರ್ಮಗಳು ಇವೆಲ್ಲವೂ ಕೂಡ ನಮ್ಮ ನೆಕ್ಸ್ಟ್ ಬರ್ತ್ ಅಲ್ಲಿ ನಮ್ಮ ಜೊತೆ ಬರುವಂತಹದ್ದು. ಇದು ಉಪನಿಷತ್ತಲ್ಲಿ ಹೇಳುವಂತಹ ಫಿಲಾಸಫಿ ಆಗಿರುತ್ತೆ. ಟೋಟಲ್ 108 ಉಪನಿಷತ್ಗಳಿದಾವೆ, 108 ಉಪನಿಷತ್ಗಳಿದಾವೆ. ಮಹಾಕಾವ್ಯಾಸ್ ಯಾವ್ದು ಅಂದ್ರೆ ತತ್ವ ಅಸಿ, ದಟ್ ಥೋ ಆರ್ಟ್. ದೆನ್ ಆತ್ಮ ಬ್ರಹ್ಮಾಸ್ಮಿ, ಐ ಆಮ್ ಬ್ರಾಹ್ಮಣ, ಲೈಕ್ ದಿಸ್. ದೆನ್ ಪ್ರಿನ್ಸಿಪಲ್ ಉಪನಿಷತ್ತು ಈಶಾ, ಕೆನ, ಮುಂಡಕ, ಪ್ರಶ್ನ, ಕಥ, ಬೃಹದಣ್ಯಕ, ಚಾಂದೋಗ್ಯ, ಮಂಡೂಕ್ಯ ಇವೆಲ್ಲವೂ ಕೂಡ ನಮಗೆ ಎಕ್ಸಾಮ್ ಅಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಉಪನಿಷತ್ತುಗಳು. ವೇದಾಂಗ, 6 ಆಕ್ಸಿಲರಿ ಸೈನ್ಸ್. ವೇದಾಂಗಗಳು ಯಾವುದು ಅಂದ್ರೆ ಶಿಕ್ಷಾ ಒಂದು, ಇನ್ನೊಂದು ವ್ಯಾಕರಣ, ಛಂದಸ್, ಕಲ್ಪ, ನಿರುಕ್ತ, ಜ್ಯೋತಿಷ. ಶಿಕ್ಷಾ ಅಂತ ಅಂದ್ರೆ ಇದು ವೇದಿಕ್ ಸೌಂಡ್ ನ ಕರೆಕ್ಟ್ ಆಗಿ ಪ್ರೊನೌನ್ಸ್ ಮಾಡುವಂಥದ್ದು, ಫೆನೋಟಿಕ್ಸ್. ಅಂದ್ರೆ ಈಗ ನಮ್ಗೆ ವೇದವನ್ನು ಕರೆಕ್ಟ್ ಆಗಿ ಪ್ರೊನೌನ್ಸ್ ಮಾಡಕ್ ಬರೋದಿಲ್ಲ, ಸೊ ಆ ಒಂದು ಇದರಲ್ಲಿ ಶಿಕ್ಷಾ ಅಂದ್ರೆ ಹೇಗೆ ನಾವು ಒಂದು ವೇದವನ್ನು ಪ್ರೊನೌನ್ಸ್ ಮಾಡಬೇಕು ಅನ್ನೋದು ಶಿಕ್ಷಾದಲ್ಲಿ ಇರುತ್ತೆ. ದೆನ್ ವ್ಯಾಕರಣ, ವ್ಯಾಕರಣ ಅಂತಂದ್ರೆ ಗ್ರಾಮರ್.
ಸಿಸ್ಟಮೆಟಿಕ್ ಅನಲೈಸಿಸ್ ಆಫ್ ಒಂದು ಲ್ಯಾಂಗ್ವೇಜ್ನ ಸಿಸ್ಟಮೆಟಿಕ್ ಆಗಿ ಅನಲೈಸ್ ಮಾಡುವಂತಹದ್ದು ವ್ಯಾಕರಣ. ಇಲ್ಲಿ ಸಂಸ್ಕೃತ ಲ್ಯಾಂಗ್ವೇಜ್. ದೆನ್ ಛಂದಸ್, ಪೊಯೆಟ್ರಿಯನ್ನು ಹೇಗೆ ರಚಿಸಬೇಕು ಅದಕ್ಕೆಲ್ಲವೂ ಕೂಡ ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಒಂದು ಪದ್ಯವನ್ನು ಅಥವಾ ಗದ್ಯವನ್ನು ರಚಿಸುವಾಗ ನಾವು ಕೆಲವು ಪ್ಯಾರಾಮೀಟರ್ಸ್ನ ನಾವು ಇದು ಮಾಡಬೇಕಾಗುತ್ತೆ, ಗಮನದಲ್ಲಿ ಇಟ್ಕೊಬೇಕು. ಅದಕ್ಕೆ ಛಂದಸ್ಸು ಅಂತ ಕರಿತೀವಿ. ದೆನ್ ಕಲ್ಪ, ರಿಚುವಲ್ ರೂಲ್ಸ್. ಗೃಹ ಮತ್ತೆ ಧರ್ಮ ಸೂತ್ರಗಳಲ್ಲಿ ಯಾವ್ಯಾವುದು ಸೂತ್ರಗಳೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅದು ರಿಚುವಲ್ ರೂಲ್ಸ್, ಕಲ್ಪ ಅಂತ ಕರಿತಾರೆ. ನಿರುಕ್ತ, ಅಟಿಮಾಲಜಿ, ಎಕ್ಸ್ಪ್ಲನೇಷನ್ ಆಫ್ ವೇದಿಕ್ದು ವರ್ಡ್ ಮೀನಿಂಗ್, ಅಂದ್ರೆ ಡಿಕ್ಷನರಿಯಲ್ಲಿ ಇರುತ್ತಲ್ಲ ಆ ಥರ, ಅದಕ್ಕೆ ನಿರುಕ್ತ ಅಂತ ಕರಿತೀವಿ. ದೆನ್ ಜ್ಯೋತಿಷ್ಯ ಅಂದ್ರೆ ನಮ್ಗೆ ಗೊತ್ತಿದೆ ಆಸ್ಟ್ರೋನಮಿ, ಟೈಮಿಂಗ್ ಆಫ್ ರಿಚುವಲ್ ಯೂಸಿಂಗ್ ಸೆಲೆಸ್ಟ್ರಿಯಲ್ ಅಬ್ಸರ್ವೇಷನ್ನ ಯೂಸ್ ಮಾಡಿಕೊಂಡು ನಾವು ರಿಚುವಲ್ಸ್ನ ಮಾಡುವಂತಹದ್ದು ಜ್ಯೋತಿಷ್ಯ. ದೆನ್ ಸ್ಮೃತಿ, ಇದು ಶ್ರುತಿ ನೋಡಿದ್ವಿ, ಇವಾಗ ಸ್ಮೃತಿ ಟೆಕ್ಸ್ ಆರ್ ಸೆಕೆಂಡರಿ ಬೇಸ್ಡ್ ಆನ್ ದ ಶ್ರುತಿ ಬಟ್ ಹ್ಯೂಮನ್ ಆಥರ್ಡ್. ಶ್ರುತಿ ಅಂದ್ರೆ ನಾವೇನ್ ಅನ್ಕೊಂಡ್ವಿ, ಇದು ಗಾಡ್ ಆಥರ್ಡ್ ಅಂತ ಅನ್ಕೊಂಡ್ವಿ. ಸ್ಮೃತಿ ಅಂದ್ರೆ ಹ್ಯೂಮನ್, ಅಂದ್ರೆ ಮನುಷ್ಯ ಬರೆದಿರುವಂತಹ ಲಿಟ್ರೇಚರ್. ದೆನ್ ಮೇಜರ್ ಸ್ಮೃತಿಗಳು ಯಾವ್ಯಾವುದು ಅಂದ್ರೆ ರಾಮಾಯಣ, ಮಹಾಭಾರತ, ಮನುಸ್ಮೃತಿ, ಇವೆಲ್ಲವೂ ಕೂಡ ಹಿಂದೂ ಧರ್ಮಕ್ಕೆ ಸಂಬಂಧಿಸಿದ್ದು. ಜಿಯೋಗ್ರಫಿ ಆಫ್ ವೇದಿಕ್ ಟೆಕ್ಸ್ಟ್, ಎಲ್ಲಿತ್ತು ವೇದಿಕ್ ಲಿಟ್ರೇಚರ್ ಟೈಮಲ್ಲಿ ಜಿಯೋಗ್ರಫಿ ಅಂದ್ರೆ ಸಿಂಧು ಕೋರ್ ರೀಜನ್, ಸಪ್ತ ಸಿಂಧು ಅಂದ್ರೆ 7 ನದಿಗಳ ಒಂದು ನಾಡಲ್ಲಿ ಇದ್ದಿದ್ದು, ಅದೇ ಹಾರ್ಟ್ಲ್ಯಾಂಡ್ ಆಫ್ ವೇದಿಕ್ ಸಿವಿಲೈಸೇಷನ್. ದೆನ್ ಸಿಂಧು ರಿವರ್ ಅಥವಾ ಇಂಡಸ್ ರಿವರ್, ಇದು ವೇದಿಕ್ ಪೀರಿಯಡ್ ಅಲ್ಲಿ ಇದ್ದಂತಹ ಒಂದು ಟ್ರೈಬಲ್ ಲೈಫ್ಗೆ ಸೆಂಟ್ರಲ್ ಆಗಿತ್ತು. ದೆನ್ ಸರಸ್ವತಿ, ಹೈಲಿ ಇಂಪಾರ್ಟೆಂಟ್ ಅಂಡ್ ಸೇಕ್ರೆಡ್ ರಿವರ್ ಅಂತ ಕರೀತಾರೆ, ಇದು ಇವಾಗ ನಮಗೆ ಕಾಣ ಸಿಗೋದಿಲ್ಲ ಸರಸ್ವತಿ ರಿವರ್. ದೆನ್ ಗಂಗಾ, ಗೇನ್ಡ್ ಇಂಪಾರ್ಟೆನ್ಸ್ ಆಫ್ಟರ್ ಲೇಟರ್ ವೇದಿಕ್ ಪೀರಿಯಡ್, ಶೋಸ್ ಈಸ್ಟ್ ವರ್ಡ್ ಎಕ್ಸ್ಪಾನ್ಷನ್ನ ತೋರಿಸುತ್ತೆ. ಇವೆಲ್ಲವೂ ಕೂಡ ವೇದಿಕ್ ಟೆಕ್ಸ್ಟ್ಗಳು ಎಲ್ಲಿ ಬೆಳೆದು ಬಂದುವು ಜಿಯೋಗ್ರಫಿಕಲಿ ಅಂತ ಕೇಳಿದಾಗ ನಮಗೆ ಈ ಒಂದು ಜಾಗಗಳು ಗೊತ್ತಿರಬೇಕು. ದೆನ್ ಪಾಲಿಟಿ ಹೇಗಿತ್ತು ಅರ್ಲಿ ಮತ್ತೆ ಲೇಟರ್ ವೇದಿಕ್ ಟೈಮಲ್ಲಿ ಅಂದ್ರೆ, ಅರ್ಲಿ ವೇದಿಕಲ್ಲಿ ಟ್ರೈಬಲ್ ಪಾಲಿಟಿ ಸ್ಟ್ರಕ್ಚರ್ ಇತ್ತು, ಲೇಟರು ಮೊನಾರ್ಕಿಗೆ ಸ್ವಿಚ್ ಆಯಿತು. ದೆನ್ ರಾಜ ಟ್ರೈಬಲ್ ಚೀಫು ಬಟ್ ಅವರು ಅಬ್ಸಲ್ಯೂಟ್ ಕಿಂಗ್ ಅಲ್ಲ. ದೆನ್ ಸಭಾ, ಕೌನ್ಸಿಲ್ ಆಫ್ ಎಲ್ಡರ್ಸ್. ದೆನ್ ಸಮಿತಿ, ಜನರಲ್ ಅಸೆಂಬ್ಲಿ, ಎಲ್ಲರೂ ಬರುವಂತಹದ್ದು. ರಿಲೇಟಿವ್ಲಿ ಪಾರ್ಟಿಸಿಪೇಟರಿ ಗೌರ್ಮೆಂಟ್ ಇತ್ತು ಅವಾಗ. ಲೇಟರ್ ವೇದಿಕಲ್ಲಿ ಮೊನಾರ್ಕಿಗೆ ಶಿಫ್ಟ್ ಆಯಿತು. ಮತ್ತೆ ಟ್ಯಾಕ್ಸ್ ಸಿಸ್ಟಮ್ ಅಂದ್ರೆ ಅದಕ್ಕೆ ಬಲಿ ಅಂತ ಕರೀತಾರೆ, ಅದು ಇಂಟ್ರೊಡ್ಯೂಸ್ಡ್ ಆಯಿತು. ಸಭಾ ಮತ್ತೆ ಸಮಿತಿ ಡಿಕ್ಲೇರ್ ಆಯಿತು. ಸಮಿತಿ ಅಂದ್ರೆ ಊರಿನ ಎಲ್ಲರೂ ಭಾಗವಹಿಸುವಂಥದ್ದು, ಸಭಾ ಅಂದ್ರೆ ಕೇವಲ ಎಲ್ಡರ್ಲಿ ಪೀಪಲ್. ದೆನ್ ಇನ್ಕ್ರೀಸ್ ರಾಯಲ್ ಪವರ್ ಅಂಡ್ ರಿಚುವಲ್ ಲೆಜಿಟಿಮಸಿ, ರಾಜಸೂಯ ಮತ್ತೆ ಅಶ್ವಮೇಧ ಯಾಗಗಳು ಸ್ಟಾರ್ಟ್ ಆಗಿದ್ದು ಲೇಟರ್ ವೇದಿಕ್ ನಂತರ. ಸೊಸೈಟಿ ಇವೆಲ್ಯೂಷನ್ ಹೇಗಾಯಿತು ವೇದಿಕ್ ಪೀರಿಯಡ್ ಅಲ್ಲಿ ಅಂದ್ರೆ, ಅರ್ಲಿ ವೇದಿಕ್ ಸೊಸೈಟಿ ವರ್ಣ ಸಿಸ್ಟಮ್ ಫ್ಲೆಕ್ಸಿಬಲ್ ಇತ್ತು, ನೋ ಬರ್ತ್ ಬೇಸ್ಡ್ ಆನ್ ಕಾಸ್ಟ್ ರಿಜಿಡಿಟಿ, ವುಮೆನ್ ರಿಸೀವ್ಡ್ ಎಜುಕೇಶನ್. ನೋಡಿ ಅರ್ಲಿ ವೇದಿಕ್ ಅಲ್ಲೇನೆ ವುಮನ್ಗೆ ಎಜುಕೇಶನ್ ಇತ್ತು. ಹೆಣ್ಣು ಪ್ರಾಮುಖ್ಯತೆಯನ್ನು ಲೇಟರ್ ವೇದಿಕ್ ಇಂದನೇ ಕಳ್ಕೊಂತ ಬಂದ್ಲು, ಇವಾಗ ಮಾತ್ರ ಅಲ್ಲ. ದೆನ್ ವುಮನ್ ಸ್ಕಾಲರ್ಸ್ ಕೂಡ ಇದ್ರು ಅವಾಗ, ಗಾರ್ಗಿ ಮತ್ತೆ ಮೈತ್ರೇಯಿ ಅಂತ. ದೇವರ್ ದ ಫಿಲಾಸಫರ್ ಹೂ ಎಂಗೇಜ್ಡ್ ಇನ್ ಉಪನಿಷತ್ತು ಡಿಬೇಟ್ಗಳಲ್ಲಿ ಎಂಗೇಜ್ ಆಗ್ತಿದ್ರು. ಅಂದ್ರೆ ವೇದಿಕ್ ಸಿಚುವೇಶನ್ ನಲ್ಲಿ ವಿಮೆನ್ದು ಪ್ರಾಮುಖ್ಯತೆ ಎಷ್ಟಿತ್ತು ನೋಡಿ. ಇದನ್ನ ನೀವು ವುಮೆನ್ ರಿಲೇಟೆಡ್ ಎಸ್ಸೆ ಕೇಳಿದಾಗ PSI ಅವರು ಅಥವಾ KPSC ಮೇನ್ಸ್ ಬರೆಯೋರು ಇದನ್ನ ಎಲ್ಲ ಇದು ಎಕ್ಸಾಂಪಲ್ ಆಗಿ ಬರಿಬಹುದು. ದೆನ್ ಲೇಟರ್ ವೇದಿಕ್ ಸೊಸೈಟಿ, ಬರ್ತ್ ಬೇಸ್ಡ್ ಆನ್ ಕಾಸ್ಟ್ ಸಾಲಿಡಿಫೈ ಆಗೋಯ್ತು ವರ್ಣ ಸಿಸ್ಟಮ್ ಅನ್ನೋದು. ಬ್ರಾಹ್ಮಿನ್ ಡಾಮಿನೆನ್ಸ್ ಇನ್ಕ್ರೀಸ್ ಆಯಿತು, ಸ್ಟೇಟಸ್ ಆಫ್ ವುಮೆನ್ ಡಿಕ್ರೀಸ್ ಆಯಿತು. ಎಲ್ಲಿ ಲೇಟರ್ ವೇದಿಕ್ ಅಲ್ಲಿ. ಈ ತರ ನೀವು ಸೊಸೈಟಲ್ ಅಂತ ಕೊಟ್ಟಾಗ ಅರ್ಲಿ ವೇದಿಕ್ ಅಲ್ಲಿ ಇದ್ದಂತಹ ಹ್ಯೂಮನ್ ಡಿಗ್ನಿಟಿ ಮತ್ತೆ ವುಮನ್ ಡಿಗ್ನಿಟಿ ಎರಡೂ ಕೂಡ ಲೇಟರ್ ವೇದಿಕ್ ಅಲ್ಲಿ ಕಡಿಮೆ ಆಯಿತು. ಇದು ನಿಮ್ಗೆ ಗೊತ್ತಿರಬೇಕಾದಂತಹ ಒಂದು ವಿಷಯ. ಇವನ್ ದೋ ಇಟ್ಸ್ ಸೆನ್ಸಿಟಿವ್ ಬಟ್ ಇಟ್ಸ್ ಅ ಫ್ಯಾಕ್ಟ್. ಎಕಾನಮಿ, ಫ್ರಮ್ ಪ್ಯಾಸ್ಟರಾಲ್ ಟು ಅಗ್ರಿಕಲ್ಚರ್. ಅರ್ಲಿ ವೇದಿಕ್ ಎಕಾನಮಿ ಹೇಗಿತ್ತು ಅಂದ್ರೆ ಪ್ಯಾಸ್ಟರಾಲ್ ಇತ್ತು. ಕ್ಯಾಟಲ್ ಪ್ರೈಮರಿ ಮೆಷರ್ಸ್, ವೆಲ್ತ್ನ ಮೆಷರ್ ಮಾಡೋದಕ್ಕೆ ಕ್ಯಾಟಲ್ ನಂಬರ್ ಆಫ್ ಎತ್ತು ಹಸುಗಳು ಜಾಸ್ತಿ ಇದ್ರೆ ಅವರು ಶ್ರೀಮಂತ ಅನ್ನುವಂಥ ಒಂದು ಸ್ಟೇಟಸ್ನ ಅವಾಗ
ಮೆಜರ್ ಮಾಡ್ತಾ ಇದ್ರು. ದೆನ್ ಸೆಮಿ ನಾಮಡಿಕ್ ಲೈಫ್ ಸ್ಟೈಲ್. ಲೇಟರ್ ವೇದಿಕಲ್ಲಿ ಅಗ್ರಿಕಲ್ಚರ್, ಸೆಟಲ್ಮೆಂಟ್ ಆಗಿ ಒಂದ್ ಕಡೆ ಕೂತು ಅಗ್ರಿಕಲ್ಚರ್ ಮಾಡುವಂತಹ ಒಂದು ಕಲ್ಚರ್ ಲೇಟರ್ ವೇದಿಕಲ್ಲಿ ಬಂತು. ಯೂಸ್ ಆಫ್ ಐರನ್, ಐರನ್ ಅಂದ್ರೆ ಕಬ್ಬಿಣದ ಪರಿಕರಗಳನ್ನು ಲೇಟರ್ ವೇದಿಕಲ್ಲಿ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಿಗಿನಿಂಗ್ ಆಫ್ ಆರ್ಗನೈಸ್ಡ್ ಟ್ರೇಡ್, ಅಂದ್ರೆ ಬೇರೆ ಬೇರೆ ದೇಶಗಳ ಜೊತೆ ಅವರು ವ್ಯಾಪಾರ ಸ್ಟಾರ್ಟ್ ಆಯಿತು. ಸರ್ಪ್ಲಸ್ ಪ್ರೊಡಕ್ಷನ್ನು ಮತ್ತೆ ಸ್ಪೆಷಲೈಸೇಷನ್ನು ಇಲ್ಲಿ ಒಂದು ಡಿವೈಡ್ ಮಾಡಕ್ಕೆ ಸ್ಟಾರ್ಟ್ ಆಯಿತು. ದೆನ್ ರಿಲಿಜಿಯನ್ ಇವಲ್ಯೂಷನ್ ಹೇಗಾಯಿತು ಅಂದರೆ, ಅರ್ಲಿ ವೇದಿಕಲ್ಲಿ ನೇಚರ್ನ ವರ್ಷಿಪ್ ಮಾಡ್ತಾ ಇದ್ರು. ಇಂದ್ರ, ಅಗ್ನಿ, ವರುಣ, ಟೆಂಪಲ್ಸ್ ಏನೂ ಇರಲಿಲ್ಲ, ಐಡಿಯಲ್ ವರ್ಷಿಪ್ ಇರಲಿಲ್ಲ. ಡೈರೆಕ್ಟ್ ಕಮ್ಯುನಿಕೇಶನ್ ವಿತ್ ನ್ಯಾಚುರಲ್ ಫೋರ್ಸಸ್. ಅಂದ್ರೆ ಅವಾಗ ಅವ್ರು ನಂಬ್ತಾ ಇದ್ದಿದ್ದು ಇಂದ್ರ ಪುರಂದರ ಅಂತ, ಅಂದ್ರೆ ಅವನು ನಮ್ಮನ್ನ ಕಾಯ್ತಾನೆ. ಅಗ್ನಿ ಅಂದ್ರೆ ಬೆಂಕಿ, ನಮ್ಗೆ ಊಟನ ತಿನ್ನಕ್ಕೆ ಮಾಡಕ್ಕೆ. ವರುಣ ಮಳೆ, ನಮ್ಗೆ ಅಗ್ರಿಕಲ್ಚರ್ ಮಾಡಕ್ಕೆ ಅಥವಾ ಪ್ಯಾಸ್ಟ್ರಲ್ ಮಾಡಕ್ಕೆ. ಈ ತರ ಒಂದು ನಂಬಿಕೆ ಹಿಂದಿನ ಜನರಿಗಿತ್ತು ಅರ್ಲಿ ವೇದಿಕಲ್ಲಿ. ಅವರು ಯಾವುದೇ ರೀತಿಯಾದಂತಹ ದೇವಸ್ಥಾನಗಳಿರ್ಲಿಲ್ಲ, ಆಮೇಲೆ ಯಾವುದೇ ರೀತಿಯಾದಂತಹ ಮೂರ್ತಿ ಪೂಜೆಗಳಿರ್ಲಿಲ್ಲ. ಡೈರೆಕ್ಟ್ ನೇಚರ್ ಜೊತೆ ತಮ್ಮ ಕಮ್ಯುನಿಕೇಶನ್ ಮಾಡ್ತಾ ಇದ್ರು, ತಮಗೆ ಏನ್ ಬೇಕು ಅದನ್ನ ಕೇಳ್ತಾ ಇದ್ರು. ದೆನ್ ರಿಚುವಲ್ ಡಾಮಿನೆನ್ಸು ಯಾವಾಗ ಬಂತು ಅಂದ್ರೆ, ಯಜ್ಞಾಸ್ ಲೈಕ್ ಯಾವುದು ಅವೆರಡು ಅಶ್ವಮೇಧ ಯಾಗ ಇವೆಲ್ಲ ಸ್ಟಾರ್ಟ್ ಆದಾಗ ಸ್ಯಾಕ್ರಿಫೈಸ್, ಬಲಿ ಮತ್ತೆ ಆ ಯಜ್ಞಗಳು ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ಲೇಟರ್ ವೇದಿಕ್ ರಿಲಿಜಿಯನ್ ಅಲ್ಲಿ ಫೇತ್ ಟು ರಿಚುವಲ್ ತರ ಆಗೋಯ್ತು. ಒಬ್ಬ ಮನುಷ್ಯ ನಂಬ್ತಾ ಇದ್ದಿದ್ದು ಒಂದು ಭಕ್ತಿ, ಅದು ಕಂಪಲ್ಷನ್ ಆಯ್ತು. ಪ್ರೀಸ್ಟ್ಹುಡ್ ಪವರ್ನ ಗೇನ್ ಮಾಡಿದ್ರು. ಅಂದ್ರೆ ಬ್ರಾಹ್ಮಣರು ಯಾರು ಪೂಜೆ ಮಾಡ್ತಾರೆ ಅವರಿಗೆ ಅಧಿಕಾರ ಜಾಸ್ತಿ ಸಿಕ್ತು. ಜನ ಮತ್ತೆ ದೇವರ ಮಧ್ಯೆ ಇದ್ದಂತಹ ಒಂದು ಸಂಬಂಧಕ್ಕೆ ಮಧ್ಯಕ್ಕೆ ಆ ಪ್ರೀಸ್ಟ್ ಬಂದಂಗಾಯ್ತು. ಯಾಕಂದ್ರೆ ಅರ್ಲಿ ವೇದಿಕ್ ಅಲ್ಲಿ ನಾವು ನೋಡಿದೀವಿ, ದೇವರ್ ಕಮ್ಯುನಿಕೇಟಿಂಗ್ ಡೈರೆಕ್ಟ್ಲಿ ವಿತ್ ದ ನ್ಯಾಚುರಲ್ ಫೋರ್ಸಸ್. ಬಟ್ ಇಲ್ಲಿ ಪ್ರೀಸ್ಟ್ಹುಡ್ ಬಂದು ಏನ್ ಮಾಡಿದ್ರು, ನಾವು ದೇವರಿಗೆ ಏನಾದ್ರು ಆಫರ್ಡ್ ಮಾಡ್ಬೇಕಂದ್ರೆ ಅವ್ರ ಥ್ರೂ ಹೋಗೋ ತರ ಆಯ್ತು. ಸೊ ದಿಸ್ ಇಸ್ ಹೌ ರಿಲಿಜಿಯನ್ನು ವೇದಿಕ್ ಫೇತ್ ಅಲ್ಲಿ ಹೇಗೆ ಇವಾಲ್ವ್ ಆಯ್ತು ಅನ್ನೋದನ್ನ ನಾವು ನೋಡಬಹುದು. ಫಿಲಾಸಫಿ ಕೋರ್ ವೇದಿಕ್ ಕಾನ್ಸೆಪ್ಟ್ ಯಾವುದು? ಋತ್, ಕಾಸ್ಮಿಕ್ ಆರ್ಡರ್, ದ ಯೂನಿವರ್ಸಲ್ ಲಾ ಇಸ್ ಗ್ರೋಯಿಂಗ್, ನೇಚರ್, ಮೊರಾಲಿಟಿ. ಧರ್ಮ, ಮಾರಲ್ ಡ್ಯೂಟಿ. ನಾವು ಯಾವತ್ತೂ ಕೂಡ ಧರ್ಮ ಪರಿಪಾಲನೆ ಮಾಡಬೇಕು. ಧರ್ಮ ಅಂದ್ರೆ ನಾಟ್ ಒಂದು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಲ್ಲ. ಮಾರಲ್ ಡ್ಯೂಟಿ, ನಾವು ಒಬ್ಬ ವ್ಯಕ್ತಿ ಹೇಗೆ ಎಥಿಕಲ್ ಆಗಿ ಬಿಹೇವ್ ಮಾಡಬೇಕು ಮತ್ತೆ ಹೇಗೆ ಸರಿಯಾದ ರೀತಿ ಬದುಕಬೇಕು ಅನ್ನುವಂಥದ್ದನ್ನ ಹೇಳೋದು ಧರ್ಮ. ಆದ್ರೆ ಕಲಿಯುಗದಲ್ಲಿ ಧರ್ಮಕ್ಕೆ ಸಾವಿರಾರು ಹೆಸರುಗಳು ಬಂದು ಧರ್ಮ ಅಂದ್ರೆ ಏನು ಅನ್ನೋದೇ ಜನರಿಗೆ ಮೀನಿಂಗ್ ಗೊತ್ತಿಲ್ಲ. ದೆನ್ ಕರ್ಮ, ಆಕ್ಷನ್. ಎವ್ರಿ ಡೀಡ್ ಹ್ಯಾಸ್ ಇಟ್ಸ್ ಅ ಕಾನ್ಸಿಕ್ವೆನ್ಸಸ್. ನಾವು ಒಳ್ಳೇದು ಮಾಡಿದ್ರೆ ನಮ್ಗೆ ಇವತ್ತಲ್ಲ ನಾಳೆ ಒಳ್ಳೇದು ಬರುತ್ತೆ. ನಾವು ಕೆಟ್ಟದ್ದು ಮಾಡಿದ್ರೆ ನಮ್ಗೆ ಇವತ್ತಲ್ಲ ನಾಳೆ ಕೆಟ್ಟದ್ದು ಕಟ್ಟಿಟ್ಟ ಬುತ್ತಿ. ಸೊ ಇರುವಷ್ಟು ದಿನ ಯು ಶುಡ್ ಡೂ ಗುಡ್. ದೆನ್ ಸಂಸಾರ, ಎಂಡ್ಲೆಸ್ ಸೈಕಲ್, ಬರ್ತ್, ಡೆತ್, ರೀಬರ್ತ್. ಬರ್ತ್, ಡೆತ್, ರೀಬರ್ತ್. ಇಲ್ಲಿ ಇರುವಷ್ಟು ದಿನ ನಮ್ಮ ಒಂದು ಆಸೆಗಳಿಗೆ ಕೊನೆಯೇ ಇರೋದಿಲ್ಲ ಅಲ್ವಾ. ದೆನ್ ಮೋಕ್ಷ, ಲಿಬರೇಷನ್, ಅಲ್ಟಿಮೇಟ್ ರಿಲೀಸ್ ಫ್ರಮ್ ದ ಸೈಕಲ್ ಆಫ್ ಸಂಸಾರ. ಅಂದ್ರೆ ಈ ಒಂದು ಬಂಧನಗಳು, ಸಂಬಂಧಗಳಿಂದ ಯಾವತ್ತು ಮುಕ್ತಿಯನ್ನು ಹೊಂದುತ್ತೀವಿ ಅದಕ್ಕೆ ಮೋಕ್ಷ ಅಂತ ಕರಿತೀವಿ. ಕ್ರಿಟಿಸಿಸಮ್, ಇದು ಹೇಗೆ ಕ್ರಿಟಿಸೈಸ್ ಮಾಡಿದ್ರು ಅಂದ್ರೆ, ಈ ಮೂಮೆಂಟ್ ಅಲ್ಲಿ ಬುದ್ಧಿಸಮ್ ಮತ್ತೆ ಜೈನಿಸಮ್ ಬಂತು. ಯಾಕಂದ್ರೆ ಅವರು ಎಲ್ಲಾ ರೀತಿಯಾದಂತಹ ಕಾಸ್ಟ್ ಮತ್ತೆ ರಿಚುವಲ್ನ ರಿಜೆಕ್ಟ್ ಮಾಡಿದ್ರು, ನಾನ್ ವೈಲೆನ್ಸ್ನ ಎಂಫಸೈಸ್ ಮಾಡಿದ್ರು, ಮತ್ತೆ ಬ್ರಹ್ಮನಿಕಲ್ ಕಲ್ಚರ್ನ ಅವ್ರದ್ದು ಡಾಮಿನೆನ್ಸ್ನ ಕಡಿಮೆ ಮಾಡೋಕ್ಕೆ ಟ್ರೈ ಮಾಡಿದ್ರು. ಮತ್ತೆ ಲೇಟರ್ ವೇದಿಕ್ಕಿಂದ ಹೇಗೆ ಒಂದು ರಿಚುವಲಿಸಮ್ ಜಾಸ್ತಿ ಆದಂಗೆ ವಿಮೆನ್ ಲಾಸ್ಟ್ ಹರ್ ಸ್ಟೇಟಸ್ ಆ್ಯಂಡ್ ಡಿಗ್ನಿಟಿ. ಪ್ರೀಸ್ಲಿ ಮೊನೊಪೊಲಿ ಆಯಿತು. ರಿಲಿಜಿಯನ್ ಮೊನೊಪೊಲಿ ಓವರ್ ರಿಲಿಜಿಯಸ್ ನಾಲೆಜ್. ಒಂದೇ ಒಂದು ಜನಾಂಗ ನಮ್ಮ ರಿಲಿಜಿಯಸ್ ನಾಲೆಜ್ನ ತಿಳ್ಕೊಂಡು ಡಾಮಿನೆನ್ಸ್ನ ಮಾಡ್ತಾ ಇದ್ರು. ದಿಸ್ ಆರ್ ದ ಥಿಂಗ್ಸ್ ವಿಚ್ ಹ್ಯಾಪನ್ಡ್ ಇನ್ ಅರ್ಲಿ ವೇದಿಕ್ ಇಂದ ಹಿಡಿದು ಲೇಟರ್ ವೇದಿಕ್ ತನಕ. ಬಟ್ ಅರ್ಲಿ ವೇದಿಕ್ ತರ ಇದ್ದಿದ್ರೆ ನಮ್ಮ ಪ್ರಪಂಚ, ಅಂದ್ರೆ ನಮ್ಮ ಅಟ್ಲೀಸ್ಟ್ ನಮ್ಮ ಭಾರತ ತುಂಬಾ ಸುಂದರವಾಗಿರ್ತಾ ಇತ್ತು. ಯಾಕಂದ್ರೆ ಲೇಟರ್ ವೇದಿಕ್ ಟೈಮಲ್ಲಿ ಎಷ್ಟು ಸಮಾಜ ಒಂದು ದುಸ್ಥಿತಿಗೆ ಇಳಿಬೇಕು ಅಷ್ಟು ದುಸ್ಥಿತಿಗೆ ಇಳಿದಾಗಿತ್ತು. ಸೊ ಇದೊಂದು ಕತೆ ತರಾನೇ ನೆನ್ಪಿಟ್ಕೊಂಡು ಕೆಲವು ಫ್ಯಾಕ್ಟ್ಸ್ನ ನೆನ್ಪಿಟ್ಕೊಂಡ್ರೆ ಈ ಒಂದು ಪಾರ್ಟ್ ನಿಮ್ಗೆ ಈಸಿ ಆಗುತ್ತೆ. ಆಸ್ ಐ ಸೆಡ್ ಇನ್ ದ ಬಿಗಿನಿಂಗ್, ಯಾರ್ಯಾರಿಗೆಲ್ಲ ಈ ಒಂದು ಕ್ಲಾಸ್ ನೆಸೆಸಿಟಿ ಇದೆ ಅನ್ಸುತ್ತೆ ಅವ್ರಿಗೆಲ್ರಿಗೂ ಶೇರ್ ಮಾಡಿ. ಶೇರಿಂಗ್ ಈಸ್ ಕೇರಿಂಗ್. And we'll see you in the next video. Thank you one and all.